ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನೆಕ್ಸ್ಟ್ ರೆಸಿಪಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋಂಥದ್ದು ಓಟ್ಸ್ ರೆಸಿಪಿನ ನಾನು ಸ್ವೀಟ್ ರೆಸಿಪಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಒಳ್ಳೆಯದು ಬ್ರೇಕ್ಫಾಸ್ಟ್ಗೆ. ಜೊತೆಗೆ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತಾಯಿದ್ದಾರೆ, ವೆಯ್ಟ್ ಗೇನ್ ಮಾಡ್ತಾಯಿದ್ದಾರೆ, ಎಲ್ಲದಕ್ಕೂ ಸಹ ತುಂಬಾ ಒಳ್ಳೆಯದು. ಸೊ ವೆಯ್ಟ್ ಲಾಸ್ ಹೇಗೆಂದರೆ ಬೇಗ ಹಸಿವಾಗೋದಿಲ್ಲ. ವೆಯ್ಟ್ ಗೇನ್ ಏನು ಅಂದರೆ ಇದಕ್ಕೆ ಸ್ವಲ್ಪ ಹನಿ ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ವೆಯ್ಟ್ ಗೇನು ಸಹ ಆಗುತ್ತೆ. ಸೊ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಸೊ ಇಲ್ಲಿ ನಾನು 300 ಗ್ರಾಮ್ ಆಗೋಷ್ಟು ಓಟ್ಸ್ನ ತೊಗೊಳ್ತಾ ಇದ್ದೀನಿ. ಸೊ ಎಲ್ಲರಿಗೂ ಮನೇಲಿ ಸೇರಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇದನ್ನೇ ಪ್ರಿಪೇರ್ ಮಾಡ್ತಾ ಇರೋದು ನಾನು. ಸೊ ಇದಕ್ಕೆ ಸ್ವಲ್ಪ ನೀರು ಮತ್ತು ಒಂದು ಅರ್ಧ ಲೀಟ್ರ್ ಆಗುವಷ್ಟು ಹಾಲು. ಅರ್ಧ ಲೀಟ್ರಲ್ಲಿ ಫಸ್ಟು ಹಾಫ್ನ ಮಾತ್ರ ಹಾಕ್ಕೊಳ್ಳಿ ಕಾಯಿಸ್ಬಿಟ್ಟು. ಸೊ ಇದನ್ನು ಫ್ರೀಸ್ ಮಾಡಿ. ಸೊ ಇಷ್ಟ ಇರೋರು ಫ್ರೀಸ್ ಮಾಡ್ಬೋದು, ಇಷ್ಟ ಇಲ್ಲದೆ ಇರೋರು ಸೊ ಹಾಗೆ ಇದನ್ನು ಒಂದು 10 ನಿಮಿಷ ನೆನೆಸಿಡ್ಬೋದು. ಸೊ ಒಂದು ಮಿಕ್ಸ್ ಕೊಟ್ಟು ಒಂದು 10 ಮಿನಿಟ್ಸ್ ಇದು ನೆನಿಲಿ. ಸೊ ನೆಂದಾದಮೇಲೆ ಇದು 10 ನಿಮಿಷ. ಸೊ ನೆಕ್ಸ್ಟ್ ಇದಕ್ಕೆ ಹನಿ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಜೇನುತುಪ್ಪನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ನಾನು ಸ್ವಲ್ಪ ಶುಗರ್ ಹಾಕ್ಕೊತಾ ಇದ್ದೀನಿ. ಸೊ ಜೇನುತುಪ್ಪ ಹಾಕಿರೋದ್ರಿಂದ ಶುಗರ್ ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಶುಗರ್ ಆಗಿಬಿಟ್ರೆ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ, ಯಾಕಂದರೆ ನಾನಿಲ್ಲಿ ಫ್ರೂಟ್ಸ್ನ ಹಾಕ್ತಾ ಇರೋದ್ರಿಂದ. ಸೊ ನೋಡಿ ನಾನು ಇಷ್ಟು ಫ್ರೂಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾದ್ರೆ ನೀವು ಡ್ರೈ ಫ್ರೂಟ್ಸ್ ಹಾಕ್ಬೋದು. ಇವಾಗ ಸೀಸನಲ್ಲಿ ಸ್ಪೆಷಲ್ ಮಾವಿನ ಹಣ್ಣು ಹಾಕಿ ಮಾಡ್ಬೋದು, ಅಥವಾ ಬರೀ ಬನಾನಾ, ಬರೀ ಪೊಮೊಗ್ರಾನೇಟು, ಬರೀ ಆ್ಯಪಲ್ಲು, ಬರೀ ಡ್ರೈ ಫ್ರೂಟ್ಸ್ ಹಾಕಿನೂ ಸಹ ಮಾಡ್ಬೋದು. ಸೊ ಇಷ್ಟು ಮಾಡ್ಕೊಂಡು ಇದನ್ನೊಂದು ಮಿಕ್ಸ್ ಕೊಟ್ಟರೆ ಟೇಸ್ಟಿಯಾದಂಥ ಸ್ವಲ್ಪ ಆಗಲೇ ನಾನು ಅರ್ಧ ಲೀಟ್ರ್ ಹಾಲಲ್ಲಿ ಸ್ವಲ್ಪ ಹಾಕೋದಕ್ಕೆ ಹೇಳಿದ್ನಲ್ವ. ಸೊ ಇವಾಗ ಮಿಕ್ಕಿರೋ ಅಂಥ ಒಂದು ಹಾಲನ್ನ ಹಾಕ್ಬಿಟ್ಟು ಸೊ ಒಂದು ಮಿಕ್ಸ್ ಕೊಟ್ಟರೆ ಟೇಸ್ಟಿಯಾದಂಥ ಬ್ರೇಕ್ಫಾಸ್ಟ್, ಹೆಲ್ತಿ ಬ್ರೇಕ್ಫಾಸ್ಟ್, ರಿಚ್ ಫೈಬರ್ ಪ್ರೋಟೀನ್ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಸೊ ಇದನ್ನು ಆರಾಮ್ಸೆ ಎಲ್ಲರೂ ಸಹ ತಿನ್ಬೋದು. ಮಕ್ಕಳಿಗಂತೂ ತುಂಬ ಒಳ್ಳೆಯದಂಥ ಫುಡ್ ಇದು. ಓಕೆ, ಸೊ ಇದನ್ನು ಸಹ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ನನ್ನ ಚಾನಲಲ್ಲಿ ಒಬ್ಬ ಗೃಹಿಣಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಥರದ ವೀಡಿಯೋಸು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ.